ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 53. ತ್ರಿಶೂಲ್ ಬಳಿ ನಿಖಿಲ್ ನನಗೆ ನನ್ನ ಮಗುನ ಕೊಡು ಅಂತ ಕೇಳೋಕ್ಕೆ ಮುಖ ಇಲ್ಲ. ಆದರೆ ನನಗೆ ನನ್ನ ಮಗುವಿನ ಸಾಮೀಪ್ಯ ಬೇಕು. ನನಗೆ ನನ್ನ ಮಗು ಹೊರತಾಗಿ ಏನು ಬೇಡ. ನಾನು ಎಂಟಿ ಪ್ರೀತಿಯಂತೂ ಪಡೆಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಒಬ್ಬ ಅಪ್ಪನಾಗಿ ಮಗು ಪ್ರೀತಿ ಪಡೆಯೋ ಭಾಗ್ಯನ ಈ ಭವಿಷ್ಯ ಕೊಟ್ಟಿದ್ದಾಳೆ. ಅದನ್ನು ನೀನು ಅರ್ಥ ಮಾಡಿಕೊಂಡು ನನಗೆ ನನ್ನ ಮಗುನ ಕೊಡು ಎಂದು ಕೈ ಮುಗಿದು ಮಗುನ ತಪ್ಕೊಂಡು ಕೇಳ್ದ. ತ್ರಿಶೂಲ್ ಇನ್ನೂ ಶಾಕ್ನಲ್ಲೇ ಇದ್ದ. ಆದರೆ ನಿಖಿಲ್ ಮಾತ್ರ, ಪ್ಲೀಸ್ ತ್ರಿಶೂಲ್, ನನಗೆ ಗೊತ್ತು ನೀನು ಈ ಮಗುನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ, ಬಟ್ ಇದು ರಿಯಾಲಿಟಿ, ಪ್ಲೀಸ್ ಎಂದವನ ಧ್ವನಿಯಲ್ಲಿ ಬೇಡಿಕೆ ಇದೆ. ಅಷ್ಟೊತ್ತಿಗೆ ಜ್ಯೂಸ್ ಹಿಡಿದು ಬಂದಂಥ ಭವಿಷ್ಯ, ಸರ್ ತಗೊಳ್ಳಿ ಎಂದು ಇಬ್ಬರಿಗೂ ಜ್ಯೂಸ್ ಕೊಟ್ಟು ನೀವು ಮಾತಾಡಿ ಎಂದು ಮಗುನ ನಿಖಿಲ್ನಿಂದ ತಗೊಂಡು ಹೋಗ್ತಾಳೆ. ನಿಖಿಲ್ ಮತ್ತು ತ್ರಿಶೂಲ್ ಕೂತು ಜ್ಯೂಸ್ ಕುಡಿತಿದ್ರು. ಭವಿಷ್ಯ ಮಗು ಜೊತೆ ಮಾತಾಡ್ತಾ ಹಾಡ್ತಿದ್ರೆ ನಿಖಿಲ್ ಅದನ್ನು ನೋಡಿ ಜ್ಯೂಸ್ ಖಾಲಿ ಮಾಡಿ, ತ್ರಿಶೂಲ್ ನಾನು ಒಂದು ಮಾತು ಕೇಳಲ್ಲ ಎಂದ. ತ್ರಿಶೂಲ್ ಏನು ಎನ್ನುವಂತೆ ಉಪ್ಪು ಬೆಸಿದ. ನಿಖಿಲ್, ಆ ಹುಡುಗಿನ ಮಗು ನೋಡ್ಕೊಳ್ಳೋಕ್ಕೆ ಐಡ್ ಮಾಡಿದ್ಯಂತೆ, ಸೊ ಇವರ ಪೇರೆಂಟ್ಸ್ ಯಾರು ಎಂದ. ತ್ರಿಶೂಲ್ ಎಷ್ಟೊತ್ತು ಸೈಲೆಂಟ್ ಆಗಿದ್ದವನು, ಯಾಕೆ ಎಂದ ತುಸು ಗಡಸಾಗಿ. ನಿಖಿಲ್ ಮುಗುಳ್ನಕ್ಕು, ಏನಿಲ್ಲ, ಆ ಹುಡುಗಿಯಲ್ಲಿ ಇರುವ ವಿನಯ, ಅವಳ ಸಹಾಯ ಗುಣ, ಅವಳ ಒಳ್ಳೆತನ ಇಷ್ಟ ಆಯಿತು. ಹೇಗೂ ಮಗು ಅವಳನ್ನ ಅಮ್ಮ ಎನ್ನುತ್ತೆ, ಸೋ ಎಂದ. ತ್ರಿಶೂಲ್ ಹುಬ್ಬು ಗಂಟಿಗೆ ಸೋ ವಾಟ್ ಎಂದ ಗಡುಸಾಗಿ. ನಿಖಿಲ್, ಅವರ ಪೇರೆಂಟ್ಸ್ ಜೊತೆ ಮಾತಾಡಿ ನಾನು ಮದುವೆ ಪ್ರಪೋಸಲ್ ಇಡೋಣ ಅಂದ್ಕೊಂಡಿದ್ದೀನಿ ಎಂದ. ತಕ್ಷಣ ಅವನ ಮಾತಿಗೆ ಕೋಪಗೊಂಡು ಎದ್ದು ನಿಂತ ತ್ರಿಶೂಲ್, ನಿಖಿಲ್ ಎಂದ ಜೋರಾಗಿ. ನಿಖಿಲ್ ಕೂಡ ಎದ್ದು, ಏನಾಯಿತು, ನಾನು ತಪ್ಪಾಗೇನೂ ಮಾತಾಡಲಿಲ್ಲ. ಅವಳಿಗೆ ನಮ್ಮ ಮನೆಯಲ್ಲಿ ಯಜಮಾನಿ ಸ್ಥಾನ ಕೊಡ್ತೀನಿ. ನಾನು ಸ್ವಾತಿಯಲ್ಲಿ ಯಾವ ಗುಣನ ಎಕ್ಸ್ಪೆಕ್ಟ್ ಮಾಡಿದ್ನೋ ಅವೆಲ್ಲ ಗುಣ ಈ ಹುಡುಗಿಲಿದೆ. ನಾನು ಅವಳ ಜೊತೆ 3 ಸಲ ಮಾತಾಡಿದ್ದೀನಿ. ಆ ಹುಡುಗಿ ಮಾತಲ್ಲೇ ಗೊತ್ತಾಗತ್ತೆ ಎಷ್ಟು ಒಳ್ಳೆಯವಳಂತ. ಐ ಥಿಂಕ್ ಇವಳಿಗಿಂತ ನನ್ನ ಮಗುಗೆ ಅಮ್ಮನ್ನ, ನನಗೆ ಒಳ್ಳೆ ಹೆಂಡತಿನ ಹುಡ್ಕೋಕ್ಕೆ ಸಾಧ್ಯ ಇಲ್ಲ ಎಂದ ಭವಿಷ್ಯನೇ ನೋಡುತ್ತಾ. ಆ ಮಾತು ಕೇಳಿದಂಥ ತ್ರಿಶೂಲ್ ಕೈ ಮುಷ್ಟಿ ಬಿಗಿ ಹಿಡಿದು ದವೆಡೆ ಬಿಗಿದವನು ಕೋಪದಲ್ಲೇ, ನಿಖಿಲ್, ಇನ್ನೊಂದು ಮಾತು ಅವಳ ಬಗ್ಗೆ ಮಾತಾಡಿದ್ರೆ ಹಲ್ಲು ಉದುರುತ್ತೆ ಎಂದ. ನಿಖಿಲ್ ಉಪ್ಪು ಬೇಸಿದ್ದು, ಏನಾಯಿತು ತ್ರಿಶೂಲ್, ಇಲ್ಲಿ ಕೆಲಸ ಮಾಡುವ ಹುಡುಗಿನ ಮದುವೆ ಹಾಕ್ತೀನಿ, ಲೈಫ್ ಕೊಡ್ತೀನಿ ಅಂದರೆ ತಪ್ಪಾ ಎಂದ ಕನ್ಫ್ಯೂಸ್ನಲ್ಲೇ. ತ್ರಿಶೂಲ್ ನಿಖಿಲ್ ಮುಂದೆ ಬೆರಳು ತೋರಿಸುತ್ತಾ, ಅವಳು ಈ ಮನೆ ಕೆಲಸದವಳಲ್ಲ. ಈ ತ್ರಿಶೂಲ್ನ ಮನಧರಿಸಿ, ಮಗು ಸುಮ್ಮನೆ ಅವಳನ್ನು ಅಮ್ಮ ಅಂತ ಕರಿತಿಲ್ಲ. ನಾನವಳನ್ನು ಪ್ರೀತಿ ಮಾಡ್ತಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲೇ ಇಬ್ಬರು ಮದುವೆ ಆಗ್ತಿದ್ದೀವಿ. ಅದೇ ಕಾರಣಕ್ಕೆ ಮಗು ಅವಳನ್ನು ಅಮ್ಮ ಅಂತಿರೋದು ಎಂದ. ನಿಖಿಲ್ ಹುಬ್ಬು ಬೆಸೆದು, ನಿಜನಾ ಎಂದ ಡೌಟ್ನಲ್ಲೇ. ತ್ರಿಶೂಲ್, ಯಾಕೆ ಡೌಟಾ ಅಂದ. ನಿಖಿಲ್, ಮತ್ತೆ ಆ ಹುಡುಗಿ ನಾನು ಮಗುನ ನೋಡ್ಕೊಳ್ಳೋಕ್ಕೆ ಅವರ ಮನೇಲಿರೋದು ಅಂತ ಹೇಳ್ತಲ್ಲ ಎಂದ. ತ್ರಿಶೂಲ್ ಹುಬ್ಬು ಗಂಟಿಗೆ ಮಗು ಜೊತೆ ಸೇರಿ ನಗುವ ಹುಡುಗಿ ಕಡೆ ನೋಡಿ, ಕಂಡವರೆಲ್ಲ ಇವಳನ್ನು ನನ್ನಿಂದ ಕಿತ್ಕೊಳ್ಳೋಕ್ಕೆ ನೋಡೋ ಥರ ಮಾಡ್ತಿರೋದೇ ಇವಳು. ಇವಳಿಗೆ ಮೊದಲೇ ಕೇಳಿದ್ದೆ ತಾನೆ ನನ್ನ ಮದುವೆ ಆಗುವ ಅಂತ. ಆದರೂ ಇವಳಿಗೆ ಹೇಗೆ ಅರ್ಥ ಮಾಡಿಸೋದು ಎಂದು ಯೋಚಿಸುವ ಹುಡುಗನನ್ನು ಎಚ್ಚರಿಸಿದ್ದು ನಿಖಿಲ್. ನಿಖಿಲ್, ತ್ರಿಶೂಲ್, ಯಾಕೆ ಆ ಹುಡುಗಿ ಹೀಗೆ ಹೇಳಿದ್ದು ಎಂದು ಕೇಳ್ದ. ತ್ರಿಶೂಲ್, ಅದು ನನಗೂ ಅವಳಿಗೂ ಸ್ವಲ್ಪ ಜಗಳ, ಅದಕ್ಕೆ ಹೀಗೆ ಹೇಳಿದ್ದಾಳೆ. ಡ್ಯಾಡ್ ವಿಷಯದಲ್ಲಿ ನನಗೂ ಅವಳಿಗೂ ಸ್ವಲ್ಪ ಜಗಳ ಆಗಿದೆ, ಅದೇ ಕೋಪಕ್ಕೆ ಅವಳು ಹಾಗೆ ಹೇಳಿದ್ದಾಳೆ ಎಂದು ಬಾರದ ನಗುಚಲ್ಲಿ, ನನ್ನ ಮುಂದೆ ಹೀಗೆ ಆವಾಜ್ ಹಾಕಿ ಮಾತಾಡೋಕ್ಕೆ ಬಿಟ್ಟಿದ್ದೀನಿ ಅಂದಾಗಲೇ ನೀನು ಯೋಚನೆ ಮಾಡಬೇಕಿತ್ತು ಈ ತ್ರಿಶೂಲ್ ಲೈಫ್ನಲ್ಲಿ ಅವಳಿಗೆ ಎಂಥ ಸ್ಥಾನ ಇದೆ ಅಂತ. ಶಿ ಈಸ್ ಮೈನ್ ಎಂದ ಗಂಭೀರವಾಗಿ. ನಿಖಿಲ್, ಹೌದು,
ಒಬ್ಬ ಮನೆ ಕೆಲಸದ ಹುಡುಗಿ ಯಜಮಾನನಿಗೆ ಹೀಗೆ ವಾರ್ನ್ ಮಾಡೋಕ್ಕೆ ಹೇಗೆ ಸಾಧ್ಯ ಎಂದು ಸಾರಿ ಗೊತ್ತಿರಲಿಲ್ಲ ಎಂದ. ತ್ರಿಶೂಲ್ ಇಟ್ಸ್ ಓಕೆ ಎಂದು ನಾನು ಮಗು ವಿಷಯನ ಯೋಚಿಸೋಕೆ ಟೈಮ್ ಕೊಡು ಅಂದ. ನಿಖಿಲ್ ಓಕೆ, ನಾನು ಇನ್ನೆರಡು ತಿಂಗಳು ಇಲ್ಲಿರಲ್ಲ, ಅಲ್ಲಿಂದ ಬಂದ ಮೇಲೆ ಹೇಳು ಎಂದವನು ಖುಷಿಲಿ ಕೈ ಚಾಚಿ ಇನ್ನು ಮುಂದೆ ನಾವಿಬ್ಬರು ಫ್ರೆಂಡ್ಸ್ ಎಂದ. ತ್ರಿಶೂಲ್ ಮಾತ್ರ ಕೈ ಚಾಚದೇ ಇದ್ದಿದ್ದನ್ನು ನೋಡಿದಂಥ ನಿಖಿಲ್ ಇಟ್ಸ್ ಓಕೆ, ಇರಲಿ ಬಿಡು ತ್ರಿಶೂಲ್, ನಾವಿಬ್ಬರು ಬದ್ಧ ವೈರಿ ಆಗಿದ್ದು ಆ ಸ್ವಾತಿಯಿಂದ. ಅವಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮಿಬ್ಬರಿಗೂ ಅನ್ಯಾಯ ಆಗಿದೆ. ಸೊ ನಾವು ಜಗಳ ಆಡಿದ್ದೆ ಅವಳಿಂದ, ಈಗ ಅವಳೇ ಇಲ್ಲ, ಪರವಾಗಿಲ್ಲ ಎಂದು ಬಾಯ್ ಎಂದು ಹೋಗುವಾಗ ಆದಷ್ಟು ಬೇಗ ಮದುವೆ ಆಗು, ಇಲ್ಲ ಇಂಥ ಹುಡುಗಿ ದೂರ ಇಟ್ಟರೆ ಬೇರೆಯವರ ಮೇಲೆ ಆರಿಸ್ಕೊಂಡು ಹೋದ್ರೆ ಹುಷಾರು, ಇಬ್ಬರು ಜಗಳದಲ್ಲಿ ಮೂರನೇವನಿಗೆ ಲಾಭ ಎಂದಂತೆ ಎಂದು ನಗುತ್ತಾ ಹೋಗ್ತಾನೆ. ನಿಖಿಲ್ ಮಾತು ಕೇಳಿ ತ್ರಿಶೂಲ್ ಕೋಪದಲ್ಲಿ ಇಡಿಯಟ್ ಎಂದು ಬೈಕೊಂಡ. ತ್ರಿಶೂಲ್ ಭವಿಷ್ಯ ಕೈಯಲ್ಲಿದ್ದಂಥ ತನ್ನ ಮಗುನ ಪಡೆದು ಮುದ್ದು ಮಾಡಿ ಥ್ಯಾಂಕ್ಸ್ ಎಂದು ಮಗುನ ಅವಳಿಗೆ ವಾಪಸ್ ಕೊಟ್ಟು ಹೋಗ್ತಾನೆ. ಭವಿಷ್ಯ ಇನ್ನೂ ಅಲ್ಲೇ ಮಗು ಜೊತೆ ಇದ್ದಿದ್ದನ್ನು ನೋಡಿ ತ್ರಿಶೂಲ್ ಅವಳ ಬಳಿ ಬಂದ. ಭವಿಷ್ಯ ಸಾರಿ ಸರ್, ನಿಮಗೆ ಕೋಪ ತರಿಸಿದ್ದಕ್ಕೆ, ಬಟ್ ಇದು ಸತ್ಯ ಅಲ್ವಾ? ಯೋಚಿಸಿ, ನಿಖಿಲ್ ಅವರು ಬದಲಾಗಿದ್ದಾರೆ. ನಾಳೆ ನಿಮಗೂ ಮದುವೆ ಆಗಿ ಮಗುವಾದಾಗ ಈ ಮಗು ಮೇಲೆ ಪ್ರೀತಿ ಕಡಿಮೆ ಆಗ್ಬೋದು, ಇಲ್ಲ ನಿಮ್ಮ ಹೆಂಡತಿ ಅವರ ಸ್ವಂತ ಮಗು ಬಂದ ಮೇಲೆ ಎರಡು ಮಕ್ಕಳಲ್ಲೂ ಭೇದ ಭಾವ ಮಾಡ್ಬೋದು. ಅದಕ್ಕೆ ಮಗು ಅವರ ತಂದೆ ನಿಖಿಲ್ ಅವ್ರ ಜೊತೆ ಇರೋದೇ ಬೆಟರ್ ಅಂದ್ಲು. ತ್ರಿಶೂಲ್ ಉಪ್ಪು ಗಂಟಿಗೆ ಅವಳನ್ನೇ ಗುರಾಯಿಸಿ ನೋಡಿ, ನಾನು ಮದುವೆ ಆಗೋ ಹುಡುಗಿ ಅಷ್ಟು ಕೆಟ್ಟವಳಲ್ಲ ಎಂದು ಮಗುನ ಇಟ್ಕೊಂಡು ತನ್ನ ರೂಮ್ ಕಡೆ ಹೊರಟ. ಭವಿಷ್ಯ ಹಬ್ಬ, ಒಂದು ಜವಾಬ್ದಾರಿ ಮುಗೀತು. ಇನ್ನೆರಡು ತಿಂಗಳು ಕಳೆದ್ರೆ ಮಗುನ ನಿಖಿಲ್ ಅವರು ಕರ್ಕೊಂಡು ಹೋದರೆ ಆರಾಮಾಗಿ ನಾನು ಇಲ್ಲಿಗೆ ಬಂದ ಜವಾಬ್ದಾರಿ ಕಳೆಯುತ್ತೆ. ಸೊ ನಾನು ಕೇದಾರ್ನಾಥಕ್ಕೆ ಹೋಗ್ಬೋದು ಅಂದುಕೊಂಡ್ಳು. ಅವಳ ಮಾತನ್ನು ಕೇಳ್ಕೊಂಡಂಥ ತ್ರಿಶೂಲ್ ಇನ್ನೆರಡು ತಿಂಗಳಲ್ಲಿ ಕೇದಾರ್ನಾಥಕ್ಕೆ ಹೋಗೋದು ಭವಿಷ್ಯ ಹಾಗೆ ಅಲ್ಲ, ಮಿಸಸ್ ತ್ರಿಶೂಲ್ ಆಗಿ. ಡೋಂಟ್ ವರಿ, ಇಬ್ಬರು ಹೋಗೋಣ ಆ ಶಿವನ ಆಶೀರ್ವಾದ ಪಡೆಯೋಕೆ ಎಂದು ಮೆಟ್ಟಿಲೇರ್ದ. ಅಲ್ಲಿಂದ ಅವಳು ಹೇಳಿದ್ದನ್ನು ಅವನ ಮನಸ್ಸಲ್ಲೇ ಯೋಚಿಸಿ ಮೊದಲಿನ ತ್ರಿಶೂಲ್ ಆಗಿ ಬದಲಾದ. ಅದನ್ನು ಈಗ ಸ್ಟೇಜ್ ಮೇಲೆ ನೆನೆದು ನನ್ನ ಬದಲಾವಣೆಗೆ ಕಾರಣ ಭವಿಷ್ಯ ಎಂದ. ತ್ರಿಶೂಲ್ ಮಾತು ಕೇಳಿದಂಥ ಅಶೋಕ್ ಅವರ ಕಣ್ಣುಗಳು ಅರಳಿತು. ಅಲ್ಲಿದ್ದ ಜನಗಳ ಕಣ್ಣು ಮಗು ಜೊತೆ ಕೂತಿದ್ದಂಥ ಹುಡುಗಿ ಕಡೆ ಹೋಯಿತು. ಭವಿಷ್ಯಗೆ ಒಂಥರ ಶೇಮ್ ಅನಿಸಿತು. ತಲೆ ತಗ್ಸಿದ್ಲು. ತ್ರಿಶೂಲ್ ಥ್ಯಾಂಕ್ಸ್ ಭವಿಷ್ಯ, ನಿನ್ನಿಂದ ನಾನು ಹಳೆ ತ್ರಿಶೂಲ್ ಆದೆ ಎಂದವನು ಒಂದು ಬಾಕ್ಸ್ ಹಿಡಿದು ನಿನಗಾಗೀತು ಎಂದು ಎಲ್ಲರೆದುರು ಸ್ಟೇಜ್ ಮೇಲಿಂದ ಕೆಳಗಿಳಿದು ಬಂದು ಒಂದು ಗಿಫ್ಟ್ ಬಾಕ್ಸ್ನ ಅವಳ ಮುಂದೆ ಕೊಟ್ಟ. ಭವಿಷ್ಯ ಸರ್ ಇದೆಲ್ಲ ಎಂದು ಸುತ್ತ ಇದ್ದ ಜನರನ್ನು ನೋಡಿದ್ಲು. ತ್ರಿಶೂಲ್ ಅವನ ಒಂದು ಕೈಯಲ್ಲಿ ಬಾಕ್ಸ್ ಹಿಡಿದು ಇನ್ನೊಂದು ಕೈಯಲ್ಲಿ ಅವಳ ಜೊತೆ ಇದ್ದ ಮಗುನ ಪಡೆದು ಆ ಬಾಕ್ಸ್ನ ಅವಳ ಕೈಗಿಟ್ಟ. ಭವಿಷ್ಯಕ್ಕೆ ಒಂಥರ ನರ್ವಸ್ ಆಯಿತು. ಥ್ಯಾಂಕ್ಸ್ ಎಂದು ತಗೊಂಡು ಸುಮ್ಮನಾದ್ಲು. ಬಟ್ ತ್ರಿಶೂಲ್ ಅದನ್ನು ಒಮ್ಮೆ ತೆಗೆದು ನೋಡು ಅಂದ. ಭವಿಷ್ಯ ನಿಧಾನಕ್ಕೆ ಕೂತು ಬಾಕ್ಸ್ನ ಓಪನ್ ಮಾಡಿದ್ಲು. ಅದರಲ್ಲಿ ಇದ್ದ ವಸ್ತುಗಳನ್ನು ನೋಡಿ ಹುಡುಗಿ ಕಣ್ಣು ದೊಡ್ಡ ಆಯಿತು. ತಕ್ಷಣ ಅದನ್ನು ಯಾರೂ ನೋಡದಂತೆ ಮುಚ್ಚಿಟ್ಲು. ಅಷ್ಟೊತ್ತಿಗೆ ಅಶೋಕ್ ಅವ್ರು ಬಂದು ಭವಿಷ್ಯ ಏನು ಕೊಟ್ಟಿದ್ದಾನೆ ನನ್ನ ಮಗ, ತೋರ್ಸಮ್ಮ ನಮಗೂ ಅಂದರು ನಗುತ್ತಾ. ಬಾರದ ನಗು ತಂದುಕೊಂಡಂಥ ಭವಿಷ್ಯ ಸರ್ ಅದೆಲ್ಲ ಯಾಕೆ ಎಂದು ಬಾಕ್ಸ್ನ ಗಟ್ಟಿಯಾಗಿ ಹಿಡಿದವಳು ತ್ರಿಶೂಲ್ ಕಡೆ ನೋಡಿದೆ. ಸರ್ ಅದು ಹೊಟ್ಟೆ ಹಸಿತಿದೆ ಅಂದ್ಲು. ತ್ರಿಶೂಲ್ ನಗುತ್ತಾ ಅಲ್ಲಿದ್ದವ್ರನ್ನೆಲ್ಲ ಊಟಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿಸಿದ. ಬಟ್ ಹುಡುಗಿ ಅಲ್ಲಿಂದ ಕಾಲು ಕೀಳದಂತೆ ನೋಡಿಕೊಂಡ. ಅದಕ್ಕೆ ಜೊತೆಯಾಗಿ ಅಕ್ಷಯ್ ಮಿಸ್ ನಮಗೂ ತೋರಿಸಿ, ನಾವು ನೋಡಬೇಕು ಪ್ಲೀಸ್ ಎಂದ ಅಶೋಕ್ ಮಾನಸ್ ಅವ್ರ ಮುಂದೆ. ಅಶೋಕ್ ಅವರು ತೋರ್ಸಮ್ಮ ನಮಗೂ, ನನ್ನ ಮಗ ಏನು ಕೊಟ್ಟಿದ್ದಾನೆ ಹುಡುಗರೆ, ಅದನ್ನು ನೋಡೋ ಆಸೆ ಅಂದರು. ಅವ್ರು ಹಾಗೆಲ್ಲ ತೋರಿಸು ಅನ್ನೋದನ್ನು ನೋಡಿ ಭವಿಷ್ಯ ಒಮ್ಮೆ ತ್ರಿಶೂಲ್ ಕಡೆ ನೋಡಿದ್ರೆ ತ್ರಿಶೂಲ್ ಅವನು ನನಗೇನು ಗೊತ್ತಿಲ್ಲ ಎನ್ನುವಂತೆ ನಿಂತಿದ್ದ. ಅಷ್ಟೊತ್ತಿಗೆ ಬೇಕೆಂದೇ ಅಕ್ಷಯ್ ಆ ಬಾಕ್ಸ್ನ ಅವಳ ಕೈಯಿಂದ ಕಸಿದುಕೊಂಡು ಓಪನ್ ಮಾಡಿ ನೋಡಿದವನ ಕಣ್ಣಲ್ಲಿ ಖುಷಿ ಹರಳಿದು. ಅಶೋಕ್ ಕಡೆ ತೋರಿಸ್ತಾ ಅದನ್ನು. ಅಶೋಕ್ ಅದನ್ನು ನೋಡಿ
ತನ್ನ ಮಗನ ಮನಸ್ಸಲ್ಲಿ ಇದ್ದ ಆಸೆ ನೋಡಿ ಅವರಿಗೂ ಕೂಡ ಖುಷಿಯಾಯಿತು. ಮಾನಸ ಅವರಂತೂ ನಗುತ್ತಾರೆ, ತಮ್ಮ ಮಗ ಹೀಗೆ ಬದಲಾದ ಎಂದು. ಅದರಲ್ಲಿ ಒಂದು ಪ್ಲೇಟ್ನಲ್ಲಿ ಹೂವು, ರೇಷ್ಮೆ ಸೀರೆ, ಬಳೆ, ಒಂದು ನೆಕ್ಲೆಸ್, ಜೊತೆಗೆ ಮಾಂಗಲ್ಯ, ಕಾಲುಂಗುರ, ಅರಿಶಿನ, ಕುಂಕುಮ ಎಲ್ಲವನ್ನ ಇಟ್ಟುಕೊಟ್ಟಿದ್ದ. ಅದನ್ನು ನೋಡಿದೆ ಭವಿಷ್ಯನ ತ್ರಿಶೂಲ್ ಮದುವೆ ಆಗೋಕ್ಕೆ ಬಯಸ್ತಿದ್ದಾನೆ ಎಂದು ಅಲ್ಲಿದ್ದವ್ರಿಗೆಲ್ಲ ಪಕ್ಕ ಆಯಿತು. ಅಕ್ಷಯ್ ಏನೂ ಗೊತ್ತಿಲ್ಲದವ್ರ ಥರ ಏನು ಬ್ರೋ ಇದು ಎಂದ. ಅಶೋಕ್ ಅವರು ಒಮ್ಮೆ ಮಗನ ಕಡೆ ನೋಡಿದರು. ತ್ರಿಶೂಲ್ ತಲೆ ತಗ್ಸ್ತಾ ತುಸು ನಾಚಿಕೆಯಲ್ಲಿ. ಅಶೋಕ್ರವರು ಮಗನ ಭುಜ ಬಳಸಿ, ನಿನ್ನ ಸೆಲೆಕ್ಷನ್ ಸೂಪರ್ ಎಂದು ಭವಿಷ್ಯ ಕಡೆ ನೋಡುತ್ತಾ, ಅಕ್ಷಯ್ ನಿಮ್ಮ ಬ್ರೋ ಭವಿಷ್ಯನ ಮದುವೆ ಆಗ್ತೀನಿ ಅಂತ ಡೈರೆಕ್ಟಾಗಿ ಕೇಳ್ತಿದ್ದಾನೆ ಅಂದರು. ಅಕ್ಷಯ್ ಓ ರಿಯಲಿ ಸೂಪರ್ ಎಂದು, ಎಲ್ಲೋ ಓದಿದ್ದೆ, ಚೆನ್ನಾಗಿ ಅಡುಗೆ ಮಾಡುವ ಹುಡುಗಿ ಮನೆ ಸಂಸಾರನ ತುಂಬ ಚೆನ್ನಾಗಿ ತೂಗಿಸ್ತಾಳೆ ಅಂತ. ಸಂಸಾರದಲ್ಲಿ ಎಲ್ಲ ರೀತಿ ಉಪ್ಪು, ಹುಳಿ, ಖಾರನ ಹದವಾಗಿ ಹಾಕಿ ಬೇಯಿಸಿ ಅದಕ್ಕೊಂದು ರುಚಿ ಕೊಡುವ ಗುಣ ಇರುವ ಹುಡುಗಿನ ಕೈ ಹಿಡಿಯೋ ಹುಡುಗ ನಿಜಕ್ಕೂ ಲಕ್ಕಿ ಅಂತ. ಸೊ ಬ್ರೋ ಆ ಲೀಸ್ಟ್ನಲ್ಲಿ ಇದ್ದಾನೆ ಅಂತ ಆಯಿತು ಎಂದ ನಗುತ್ತಾ. ಅಲ್ಲಿದ್ದವರೆಲ್ಲ ಭವಿಷ್ಯಳ ಒಪಿನಿಯನ್ ಕೇಳದೆ ಬೆಸ್ಟ್ ಫೇರ್ ಎನ್ನುವಂತೆ ಮಾತಾಡುತ್ತಿದ್ರು. ಇವರ ಮಾತಿನಿಂದ ಬೇಸರಗೊಂಡ ಭವಿಷ್ಯ ಅಲ್ಲಿಂದ ಹೋಗೋಕ್ಕೆ ನೋಡುವ ಹುಡುಗಿನ ನೋಡ್ದ ತ್ರಿಶೂಲ್, ಭವಿಷ್ಯ ನಿಲ್ಲು ಎಂದ. ಆಗ ಎಲ್ಲರೂ ಅವಳ ಕಡೆ ನೋಡಿದರು. ಅಶೋಕ್, ಯಾಕಮ್ಮ ನಿನಗೆ ಮುಜುಗರ ಆಯ್ತಾ ಅಂದರು. ಭವಿಷ್ಯ ಹಿಂದೆ ತಿರುಗಿ, ನೋ ಸರ್, ನನಗೆ ಬೇಸರ ಆಗ್ತಿದೆ, ನನಗೆ ಇದು ಇಷ್ಟ ಇಲ್ಲ, ನಾನು ನಿಮ್ಮ ಮನೆಗೆ ಸರಿಯಾದ ಹುಡುಗಿ ಅಲ್ಲ, ಪ್ಲೀಸ್ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂದ್ಲು ತುಂಬ ಸ್ಟ್ರಾಂಗ್ ಆಗಿ. ಎಂದಿನಂತೆ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.